ಏನು ಆಟ ಆಡಲು ಹೋದ 5 ವರ್ಷದ ಪುಟ್ಟ ಬಾಲಕಿ ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಜಮಖಂಡಿ ತಾಲೂಕಿನ ಕಡಗೋಳ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದ್ದು, ಸಮೃದ್ಧಿ ಉರುಫ್ ಬಂದವ ತಿಮ್ಮಪ್ಪನವರ್ ಎಂಬುವರನ್ನ ಮೃತ ದುರ್ದೈವಿ ಅಂತ ಗುರುತಿಸಲಾಗಿದೆ. ಇನ್ನು ಸ್ಥಳದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು. ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಸಂಜೆ ಈ ಘಟನೆ ನಡೆದಿದೆ. ಇನ್ನು ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಸದಾಶಿವ ಮುಖರ್ಜಿ, ಜಮಖಂಡಿ ಗ್ರಾಮೀಣ ಠಾಣೆಯ ಪಿಎಸ್ಐ ಎಚ್ಎಂ ಹೊಸಮನಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ನಮ್ಮ ಜಮಖಂಡಿ ತಾಲೂಕಿನ ಕಳಕೋಳ ಗ್ರಾಮದಲ್ಲಿ ಒಂದು 5 ವರ್ಷದ ಪುಟ್ಟ ಬಾಲಕಿ ಸಮೃದ್ಧಿ ಸಿದ್ದಪ್ಪ ತಿಮ್ಮಪ್ಪನವರು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ನೀಡಲಾಗಿಯೂ ಕೂಡ ಪಾಪ ನೀರಿನಲ್ಲಿ ಹೋಗಿ ಆ ನೀರಿನಲ್ಲಿ ಮುಳುಗಿ ಇವತ್ತು ತೀರ್ಕೊಂಡಿದ್ದಾರೆ. ನಾವು ಫೈರ್ ಡಿಪಾರ್ಟ್ಮೆಂಟ್ ಒಂದು ತಂಡ ಹಾಗೂ ಪೊಲೀಸ್ ಇಲಾಖೆ ತಂಡವನ್ನು ಕಾರ್ಯಾಚರಣೆ ಮಾಡಲಾಗಿ ಮಗುವಿನ ಮೃತದೇಹ ಈಗ ಪತ್ತೆಯಾಗಿದೆ. ಅದನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ. ಸೊ ಸರ್ಕಾರದಿಂದ ಏನು ಅವರಿಗೆ ಧನವನ್ನ ನೀಡಬೇಕು, ಅದನ್ನ ನಾಳೆನೆ ಕೂಡ ನಾವು ಪರಿಹಾರ ಧನವನ್ನ ನೀಡಲಿಕ್ಕೆ ಕ್ರಮ ಕೈಗೊಳ್ತೇವೆ. ಈ ಸಂದರ್ಭದಲ್ಲಿ ಆ ಮಗುವನ್ನು ಕಳೆದುಕೊಂಡಂತ ತಂದೆ ತಾಯಿಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಹೇಳ್ತಾ ಇದರ ಮೂಲಕ ಅಖಂಡ ಜಮಖಂಡಿ ಜನತೆಗೆ ಒಂದು ಮನವಿ ಏನಂದ್ರೆ, ಈಗಾಗಲೇ ಕೃಷ್ಣಾ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಸಾಕಷ್ಟು ನಾವು ಮುನ್ನೆಚ್ಚರಿಕೆ ಕ್ರಮ ನೀಡಲಾಗಿ ಕೂಡ ತಾವು ಯಾವುದೇ ಭಯ ಇಲ್ಲದೆ ನೀರಿನ ಕಡೆ ಹೋಗ್ತಾ ಇದ್ದೀರಿ. ಅದನ್ನ ಸಂಪೂರ್ಣ ತಡೆಗಟ್ಟಬೇಕು. ಎಲ್ಲ ಅಧಿಕಾರಿಗಳ ಮೂಲಕ, ಎಲ್ಲ ಗ್ರಾಮ ಅಧಿಕಾರಿಗಳ ಮೂಲಕ ಸಾಕಷ್ಟು ಮುನ್ನೆಚ್ಚರಿಕೆ ನೀಡಲಾಗಿ ಕೂಡ ತಾವು ಎಚ್ಚರಿಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಸಾಕಷ್ಟು ತೊಂದರೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಮುಂದಿನ ಬರುವ 15-20 ದಿನಗಳ ಕಾಲ ತಾವ್ಯಾರು ಕೂಡ ನದಿಯ ತಟಗಳಲ್ಲಿ ಇರ್ತಕ್ಕಂಥ ಜನರು ನದಿ ಹತ್ತಿರ ಹೋಗಬಾರ್ದು. ಹೋದ್ರೂ ಕೂಡ ಸಂಪೂರ್ಣ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ಈ ಒಂದು ಮೂಲಕ ಮನವಿಯನ್ನ ಮಾಡ್ಕೊಳ್ತೇನೆ. ಬಾಲಕಿ ಕೃಷ್ಣಾ ನದಿ ಹಿನ್ನೀರಿನ ಕಡೆಗೆ ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಕಾಣೆಯಾಗಿದ್ದ ಬಾಲಕಿಯ ಶವ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿ, ಸ್ಥಳೀಯ ಮೀನುಗಾರರು ಕಾರ್ಯಾಚರಣೆ ನಡೆಸಿ ಹಿನ್ನೀರಿನಿಂದ ಬಾಲಕಿಯ ಶವವನ್ನ ಹೊರತೆಗೆದಿದ್ದಾರೆ. ವರದಿ ಭರತೀಶ ಪಾನಕನವರ, ಜಮಖಂಡಿ.